ಏನು ಬೇಕು ನಿಂಗೆ ಕುಂಚುಮ? ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನಿಮಗೆ ಗುಡ್ ಮಾರ್ನಿಂಗ್ ಆದರೆ ನನಗೆ ಇವಾಗ ಗುಡ್ ಆಫ್ಟರ್ನೂನ್, ಅಲ್ಲಲ್ಲ ಮಧ್ಯರಾತ್ರಿ. ಸೊ ನೈಟ್ ಶಿಫ್ಟ್ ಮಾಡ್ತಿರೋದಕ್ಕೆ ಯಾವಾಗ ರಾತ್ರಿ ಯಾವಾಗ ಬೆಳಗ್ಗೆ ಅಂತ ಗೊತ್ತಾಗ್ತಿಲ್ಲ. ಸೊ ನಾನು ಇವತ್ತು ಮಾಡ್ತಿರೋದು ABC ಜ್ಯೂಸು. ಸೊ ಏನಕ್ಕೆ ಅಂದರೆ, ಸೊ ಈ ಜ್ಯೂಸನ್ನ ನೀವು ಸಹ ಮನೇಲಿ ಮಾಡಿ ಕುಡೀರಿ. ಏನಕ್ಕೆ ಅಂದರೆ ನಾನು ಇದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ಅನಿಸುತ್ತೆ. ಬಟ್ ರಿಸಲ್ಟ್ ವಾಸ್ ಅಮೇಝಿಂಗ್. ಸೊ ಒಳ್ಳೆ ಗ್ಲೋ ಬರುತ್ತೆ ಸ್ಕಿನ್ನು, ಮತ್ತು ಏನಂದರೆ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ, ನಿಮ್ಗೆ ಅಷ್ಟು ಸುಸ್ತಂತ ಅನಿಸಲ್ಲ. ಸೊ ನಾನಿವತ್ತು ಈ ಜ್ಯೂಸ್ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಇದು ABC ಜ್ಯೂಸ್ ಅಲ್ಲ, ಆ್ಯಕ್ಚುಲಿ ಇದು ABCCOGT ಜ್ಯೂಸ್. ಸೊ ಇಷ್ಟನ್ನೆಲ್ಲ ತೊಗೊಂಡಿದ್ದೀನಿ. ಅಂದರೆ ಏನಂದರೆ ಆ್ಯಪಲ್ಲು, ಆರೆಂಜು, ಕ್ಯಾರೆಟು, ಬೀಟ್ರೂಟು, ಹಲ್ದಿ ಅಂದರೆ ಇದು ರಾ ಹಲ್ದಿ, ಜಿಂಜರು ಮತ್ತು ಆಮ್ಲ. ಇದೇನಕ್ಕೆ ಇಷ್ಟೊಂದು ಡ್ರೈ ಆಗಿ ಹೋಗೈತೆ ಅಂದರೆ, ನಾನು ವೀಡಿಯೋ ನಾನು ಇದು ಜ್ಯೂಸ್ ಮಾಡೋಣ ಅಂತೇಳಿ ಮಾಡೋದಕ್ಕೆ ಆಗಿಲ್ಲ. ಏನಂದರೆ ಕೆಲಸ ಮಾಡೋದು, ಲಾಗೌಟ್ ಆಗೋದು, ಮಲ್ಗೋದು, ಇಷ್ಟೇ ಆಗಿಬಿಟ್ಟಿದೆ ಕೆಲಸ. ಸೊ ಅದಕ್ಕೆ ಇವತ್ತು ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೋಸ್ಕರನೇ ಎದ್ದಿದ್ದೀನಿ ಇವತ್ತು. ಸೊ ಅದಕ್ಕೆ ಇದನ್ನು ಮಾಡಿ ಈ ಬಾಟ್ಲಲ್ಲಿ ಸ್ಟೋರ್ ಮಾಡಿಡ್ಬೋದು. ಈ ಬಾಟಲ್ ಎಷ್ಟು ಜನಕ್ಕೆ ಗೊತ್ತು ಕಮೆಂಟ್ ಮಾಡಿ ತಿಳಿಸಿ, ಇದು ಯಾವ ಬಾಟಲ್ ಅಂತ ಹೇಳಿ. ಸೊ ಓನ್ಲಿ ಲೆಜೆಂಡ್ಸ್ ನೋ ದಿಸ್ ಬಾಟಲ್. ಸೊ ಬನ್ನಿ ಜ್ಯೂಸ್ ಮಾಡೋಣ. ಜ್ಯೂಸ್ ಮಾಡೋದಕ್ಕಿಂತ ಮುಂಚೆ ಹೇಗಿದ್ದೀರಾ, ಹೇಗೆ ನಡೀತಾ ಇದೆ ಎಲ್ಲ. ಆ್ಯಂಡ್ ಬೆಂಗಳೂರಲ್ಲಿ ಬೆಳಗ್ಗೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ರಾತ್ರಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಬೆಳಗ್ಗೆನೂ ಚಳಿ ಇರುತ್ತೆ, ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲು. ಸೊ ಬಿಸಿಲಿಗೆ ಏನಂದರೆ ನಮ್ಮ ಗಿಡಗಳೆಲ್ಲ ಒಣಗ್ತಾ ಇದೆ ಆಯಿತಾ. ಸೊ ಅದಕ್ಕೆ ನಾನು ಈ ಥರ ಜುಗಾಡ್ ಮಾಡಿದ್ದೀನಿ. ಸೊ ಕರ್ಟನ್ನ ಹಾಕಿಬಿಟ್ಟು ಇದೆಲ್ಲ ಇದು ಬಿಸಿಲಿಗೆಲ್ಲ ಡ್ರೈ ಆಗಿ ಒಣಗೋಗ್ತಿದೆ. ಸೊ ಅದು ಒಣಗಬಾರ್ದು ಅಂತ ಈ ಥರ ಮಾಡಿದ್ದೀನಿ. ಮತ್ತು ಏನು ಸಮಾಚಾರ, ಹೇಗಿದ್ದೀರಾ ಎಲ್ಲ? ಆ್ಯಕ್ಚುಲಿ ನಾನು ಟ್ರೈ ಮಾಡ್ತಿದ್ದೀನಿ ವೀಡಿಯೋನ ರೆಗ್ಯುಲರಾಗಿ ಮಾಡಿ ಪೋಸ್ಟ್ ಮಾಡೋಣ ಅಂತ. ಬಟ್ ಏನಂದರೆ ಟೈಮೇ ಆಗ್ತಿಲ್ಲ ವೀಡಿಯೋ ಮಾಡೋದಕ್ಕೆ. ಬಟ್ ಟ್ರೈ ಮಾಡ್ತೀನಿ ವೀಡಿಯೋನ ಮಾಡಿ ಪೋಸ್ಟ್ ಮಾಡೋದಕ್ಕೆ. ಬಟ್ ಮೊದಲು ಒಂಥರ ಭಯ ಆಗ್ತಿತ್ತು ವೀಡಿಯೋ ಮಾಡೋದಕ್ಕೆ, ಬಟ್ ಇವಾಗ ಫುಲ್ ಪ್ರೋ. ಸೊ ಅದಕ್ಕೆ ನೋಡಿ ಅಲ್ಲಿ ಇವನು ಓಯ್ ಪ್ರಿಂಚುಮ ಕಳ್ಳಂತರ ನೋಡ್ತಿದ್ದೀನಿ, ಏನಕ್ಕೆ ಇವು ನಿಂಗೆ ಮನೆಯೊಳಗೆ ಒಟ್ಟ ಅಂತ ಮಾತಾಡ್ತಿದ್ದಾನೆ ಅಂತ. ಸೊ ಬನ್ನಿ ವೀಡಿಯೋ ಮಾಡೋಣ, ಜ್ಯೂಸ್ ಮಾಡೋಣ, ಕುಡಿಯೋಣ, ಆಮೇಲೆ ಮಲ್ಗೋಣ. ಕಮ್ ಲೆಟ್ಸ್ ಡೂ. ಓನು ಬಂಗಾರಿ, ಏನು ಬೇಕು ನಿಂಗೆ ಕುಂಚುಮ? ಏನು ಬೇಕು ಪಿಂಚುಮ ನಿಂಗೆ? ಸೊ ಇವನು ಕ್ಯಾರೆಟ್ ಸ್ಮೆಲ್ಗೆ ಬಂದಿರೋದು ಅಣ್ಣ ಇವಾಗ. ಸೊ ಇವನಿಗೊಂದು ಕ್ಯಾರೆಟ್ ತಿಂತೀಯ ಸೋನಾ? ಕ್ಯಾರೆಟ್ ತಿಂತೀಯ ನೀನು? ಹೋಗಲ್ಲಿ ಕೂತ್ಕೋ, ಕೊಡ್ತೀನಿ. ಅಲ್ಲಿ ಕೂಚಪ್ಪ, ಕೊಡ್ತೀನಿ ಬಾ. ಕ್ಯಾರೆಟ್ ಪಿಂಚುಮ ತಿನ್ನೋ, ನಡಿ. ಇಲ್ಲೇ ತಿನ್ ಬಾ, ಇಲ್ಲೇ ಕೂತ್ಕೋ ಬಾ, ಬಾರೋ. ಅವನು ಬಿಸಿಲಿರೋದಕ್ಕೆ ಬರ್ತಾ ಇಲ್ಲ. ಸೊ ಬನ್ನಿ ಇದನ್ನೆಲ್ಲ ನೀಟಾಗಿ ಪೀಲ್ ಮಾಡಿ ಮಿಕ್ಸರ್ ಮಾಡಿ ಜಲ್ದಿ ವೀಡಿಯೋ ಮುಗಿಸ್ಬಿಡೋಣ. ಅಂದರೆ ವೀಡಿಯೋ ಮುಗಿಸೋದಲ್ಲ, ಅದೇ ಜ್ಯೂಸ್ ಮಾಡೋಣ. ಸಂಕ್ರಾಂತಿ ಕಬ್ಬು ತಂದಿದ್ದಾಯ್ತಾ ತಿನ್ನೋಣ ಅಂತ. ನಾನು ತಿಂದೇ ಇರೋದಕ್ಕೆ ಕಬ್ಬೆಲ್ಲ ಪೂರ್ತಿ ಬೇರೆ ಬಿಟ್ಕೊಂಡ್ಬಿಟ್ಟಿದೆ. ಇದನ್ನಿವಾಗ ಮಣ್ಣಲ್ಲಿ ಹಾಕಿದರೆ ಆ್ಯಕ್ಚುಲಿ ಕಬ್ಬು ಬರುತ್ತೆ ಅನಿಸುತ್ತೆ. ಸೊ ಅದನ್ನು ಒಂದು ಟ್ರೈ ಮಾಡೋಣ. ಈ ಥರ ಎಲ್ಲ ಮಾಡಿದರೆ ಮಕ್ಕಳು ಕುಗ್ಗಿಸ್ಕೊತಿದ್ದೆ ನಾನು. ಸೊ ಬನ್ನಿ ಮಾಡೋಣ. ಆ್ಯಕ್ಚುಲಿ ಇವಾಗ ಇದನ್ನೆಲ್ಲ ನೀಟಾಗಿ ಪೀಲ್ ಮಾಡಿ ಇದು ಮೇಲ್ಗಡೆ ಸಿಪ್ಪೆ ಎಲ್ಲ ನೀಟಾಗಿ ತೆಗಿತೀನಿ. ಸೊ ಇದು ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಆಮೇಲೆ ಮಿಕ್ಸರ್ಗೆ ಹಾಕಬೇಕು. ಇದೆಲ್ಲ ಒಳ್ಳೆ ತಲೆನೋವು ಗುರು ಮಾಡೋದು, ಹೆವಿ ಹಿಂಸೆ ಇದೆಲ್ಲ ಮಾಡೋದಕ್ಕೆ. ಬಟ್ ಕುಡಿಯೋದಕ್ಕೆ ಮಜಾ ಇರುತ್ತೆ. ಬಟ್ ಏನಂದರೆ ಇದೆಲ್ಲ ಕಟ್ ಮಾಡಿ ತೆಗೆದು ಮಾಡೋದು ಹಿಂಸೆ. ಬಟ್ ಹಲ್ದಿ ಕಲರ್ ನೋಡಿ, ರಾ ಹಲ್ದಿ ಕಲರ್ ಸ್ವಲ್ಪ ಟಚ್ ಮಾಡಿದರೆ ಎಷ್ಟು ಎಲ್ಲೋ ಆಯಿತು ನನ್ನ ಕೈ. ಸೊ ಇದನ್ನೆಲ್ಲ ಪೀಲ್ ಮಾಡ್ತೀನಿ. ಇದು ಪೀಲ್ ಮಾಡೋದೆಲ್ಲ ವೀಡಿಯೋ ಮಾಡಿದ್ರೆ ಸಖತ್ತು ಉದ್ದಾಗುತ್ತೆ ವೀಡಿಯೋ. ಸೊ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಕಟ್ ಮಾಡಿ ಮತ್ತು ಎಲ್ಲನೂ ನೀಟಾಗಿ ಕಟ್ ಮಾಡಿ ಮಿಕ್ಸರ್ ಮಾಡಬೇಕಾದ್ರೆ ಸಿಗ್ತೀನಿ. ಅಲ್ಲಿ ತನಕ ನೀವು ರೆಸ್ಟ್ ಮಾಡ್ತಾಯಿರಿ, ಮತ್ತೆ ಬರ್ತೀನಿ ಇವಾಗ. ಬೀಟ್ರೂಟ್ನ ಪೀಲ್ ಮಾಡಬೇಕು. ಆ್ಯಕ್ಚುಲಿ ನೀವೂ ಈ ಜ್ಯೂಸನ್ನ ಮಾಡಿ ಕುಡೀರಿ, ಒಳ್ಳೆಯದು. ಈ ಶುಗರ್ BP ಇರೋರೆಲ್ಲ ಕುಡಿಬೋದು, ಯಾಕಂದರೆ ಇದು ನ್ಯಾಚುರಲ್ ಅಲ್ಲ. ಅಂದರೆ ನ್ಯಾಚುರಲ್ ಶುಗರು. ಸೊ
ಅವ್ರೂ ಕುಡಿಬೋದು. ಬಟ್ ಏನಿದು ಗ್ಲೋ ಬರುತ್ತಂತ ಅಷ್ಟೇ ಅಲ್ಲ. ಸೊ ಇದನ್ನು ಕುಡಿದ್ರೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಅಂದರೆ ನಿಮ್ಮ ಗಟ್ ಹೆಲ್ತು ಎಲ್ಲ ಚೆನ್ನಾಗಿರುತ್ತೆ ಇದನ್ನು ಕುಡಿದ್ರೆ. ಸೊ ನೀವೂ ಟ್ರೈ ಮಾಡಿ. ಆ್ಯಂಡ್ ನನಗೆ ಎಲ್ಲಾದರೂ ಟ್ರಿಪ್ ಹೋಗ್ಬೇಕಂತ ಅನ್ನಿಸ್ತಾ ಇದೆ. ಬಟ್ ಏನು ಮಾಡೋದು, ಟೈಮೇ ಸಿಗ್ತಿಲ್ಲ. ಲೀವ್ಸ್ ಬೇರೆ ಅಪ್ರೂವ್ ಆಗಿಲ್ಲ. ಸೊ ಟೈಮ್ ಸಿಕ್ಕಾಗ ಟ್ರಿಪ್ ಹೋಗಿ ಒಳ್ಳೆ ವ್ಲಾಗ್ ಮಾಡಬೇಕು. ಸೊ ಮಾಡೋಣ ಅದನ್ನು. ನೆಕ್ಸ್ಟು ಇದು ಪೀಲ್ ಮಾಡಿದ್ದೆಲ್ಲ ನಾನೇನು ಬಿಸಾಡಲ್ಲ. ಸೊ ಇದನ್ನೆಲ್ಲ ನಾನು ಗಿಡಗಳಿಗೆ ಹಾಕ್ತೀನಿ. ಸೊ ಚೆನ್ನಾಗಿ ಬರುತ್ತೆ ಗಿಡಗಳೆಲ್ಲ, ಅದಕ್ಕೆ ಅದನ್ನು ಗಿಡಕ್ಕೆ ಹಾಕ್ತೀನಿ. ತುಂಬ ದಿನ ಇಟ್ಟಿರೋದಕ್ಕೆ ಫುಲ್ಲು ಮೆತ್ತಗಾಗಿ ಹೋಗ್ಬಿಟ್ಟೈತಲ್ಲ. ಸೊ ಅದಕ್ಕೆ ಪೀಲರಲ್ಲಿ ಬರ್ತಾಯಿಲ್ಲ, ಅದಕ್ಕೆ ಕೈಯಲ್ಲೇ ಕಟ್ ಮಾಡಬೇಕು. ಇದು ಎಷ್ಟು ಮಾರ್ಕ್ ಬಿದ್ದೈತೋ ನನ್ನ ಕೈಗೆ ಗೊತ್ತಿಲ್ಲ ಇದು ಕಟ್ ಮಾಡೋಕ್ಕೆ ಹೋಗಿ. ಬಟ್ ಅಂದರೂ ಮಾಡ್ತಿದ್ದೀನಿ. ಈ ಚಾಕುನಲ್ಲಿ ಈ ಥರ ನೀಡಲ್ಸ್ ಇದೆಲ್ಲ ಸಿಕ್ಕಾಬಟ್ಟೆ ಎಲ್ಲ ಕಡೆ ಮಾರ್ಕ್ಸು ಕೈಯಲ್ಲಿ. ಬ್ಲಡ್ ಬಂದಿಲ್ಲ. ನಾನು ಈ ಬರೋ ವರ್ಷ ಬಿಗ್ ಬಾಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಜೋಕಲ್ಲ, ನಿಜವಾಗ್ಲೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಾದರೂ ಬಿಗ್ ಬಾಸಲ್ಲಿ ನೋಡ್ತಿದ್ರೆ ಪ್ಲೀಸ್ ನನ್ನ ಕಾಸ್ಟ್ ಮಾಡಿ. ಫುಲ್ ಜಗಳ, ನಾನು ಬಂದರೆ ಫುಲ್ ಜಗಳ. ಟಿ ಆರ್ ಪಿ ಅಂದರೆ ನನ್ನಿಂದನೇ TRP ಬರುತ್ತೆ. ಫುಲ್ ಜಗಳ. ನೀವು ಹೇಳೋದೇ ಬೇಡ ಜಗಳ ಆಡು ಅಂತ. ಸುಮ್ಮನೆ ಜಗಳ ಆಡ್ತಿರ್ತೀನಿ. ಪ್ಲೀಸ್ ನಾನು ಬಿಗ್ ಬಾಸ್ ಹಿಂಗೆ ಕರ್ಕೊಳ್ಳಿ ಪ್ಲೀಸ್. ಸೊ ಆರೆಂಜ್ನ ಸುಲಿತಿದ್ದೀನಿ. ಇದಕ್ಕಿಂತ ಬೇರೆ ಸಿಗಬಾರದಿತ್ತು ಎನ್ನಾದರೂ ಓದಿಟ್ಟುಕೋ ನೀ ನನ್ನನ್ನು ಅರಿಯುವ ಮುನ್ನವೇ. ಸೊ ಎಲ್ಲನೂ ಪೀಲ್ ಮಾಡಿ ಆಯಿತು. ಇವಾಗ ಜರ್ ಅಂತ ಮಿಕ್ಸಿ ಮಾಡೋದು. ಸೊ ಆ್ಯಕ್ಚುಲಿ ಈ ಆರೆಂಜ್ ಹಾಕಲ್ಲ ನನಗೆ, ಅದು ಆರೆಂಜ್ ಸಿಕ್ಕಿಲ್ಲ ಇನ್ನೂ ಒಂದು. ಸೊ ನನ್ನ ಕೈ ನೋಡಿ, ಹೋಲಿ 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 ಹೋಲಿ, ಫುಲ್ ಕಲರ್ ಕೈ ತುಂಬ. ಬಟ್ ಈ ಆರೆಂಜ್ ನಡೆಯುತ್ತೆ. ಸೊ ಇದನ್ನು ಹಾಕ್ಬೋದು. ಆ್ಯಕ್ಚುಲಿ ನಿಮ್ಗೆ ಬೇಕಂದರೆ ಸ್ವಲ್ಪ ಪೆಪ್ಪರ್ ಹಾಕ್ಬೋದು. ಒಳ್ಳೆ ಜ್ಯೂಸ್ ಕುಡಿಯೋ ಫೀಲ್ ಬರುತ್ತೆ. ಅಂದರೆ ಇನ್ಸ್ಟೆಂಟಾಗಿ ಮಾಡಿ ಕುಡಿಯೋರು. ಸ್ಟೋರ್ ಮಾಡ್ತೀರ ಅಂದರೆ ಬೇಡ. ಬಟ್ ನೀವು ಪೈನಾಪಲ್ಲು ಹಾಕ್ಬೋದು. ಬಟ್ ಪೈನಾಪಲ್ಲು ಅಷ್ಟೇ ಇನ್ಸ್ಟೆಂಟಾಗಿ ಕುಡಿಯೋದಕ್ಕೆ ಪೈನಾಪಲ್ ಯೂಸ್ ಮಾಡ್ಬೋದು. ಸೊ ಇಷ್ಟಾಗಿದೆ. ಸೊ ನಾನು ಸ್ವಲ್ಪ ಆಗುತ್ತೆ ಅಂದ್ಕೊಂಡ್ರೆ ಎಷ್ಟೊಂದಾಗಿದೆ ತೋರಿಸ್ತೀನಿ ತಾಳೆ. ಆ್ಯಕ್ಚುಲಿ ಇದು ಸ್ವಲ್ಪ ಆಗುತ್ತೆ ಅಂದ್ಕೊಂಡ್ರೆ ಇಷ್ಟೊಂದಾಗಿದೆ. ಎಲ್ಲನೂ ರೆಡಿ ಆಯಿತು. ಸೊ ಇವಾಗ ಮಿಕ್ಸರಲ್ಲಿ ಫಸ್ಟ್ ಯಾರು ಹಾಕ್ತೀನಿ ಅಂದರೆ ಕ್ಯಾರೆಟು ಎಲ್ಲನೂ ಸ್ವಲ್ಪ ಹಾಕ್ತೀನಿ. ಫಸ್ಟು ಕ್ಯಾರೆಟ್ ಅಷ್ಟೇ ಹಾಕಿ ಗ್ರೈಂಡ್ ಮಾಡ್ತೀನಿ. ಆಮೇಲೆ ಒಂದೊಂದೇ ಹಾಕಿ ಗ್ರೈಂಡ್ ಮಾಡೋಣ. ಸೊ ಆವಾಗ ಫಸ್ಟ್ ನೀರು ಹಾಕದೆ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕಿ. ಸೊ ಇವಾಗ ಇದಿಷ್ಟು ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡಬೇಕು. ಇದಕ್ಕೆ ಜಾಸ್ತಿ ಅಲ್ಲ, ಚೂರಷ್ಟೇ ಸ್ವಲ್ಪ ನೀರು ಹಾಕ್ತಿದ್ದೀನಿ. ನೀರು ಹಾಕಿ ಮಿಕ್ಸಿ ಮಾಡೋಣ. ನೀರು ಹಾಕ್ತೀನಿ. ಇದು ಸ್ವಲ್ಪ ಜ್ಯೂಸ್ ಥರ ಆಗಬೇಕಲ್ಲ. ಸೊ ಅದಕ್ಕೆ, ಇಲ್ಲ ಅಂದರೆ ಸೋಸೋದಕ್ಕೆ ಬರಲ್ಲ. ಆಮೇಲೆ ಅದು ಪೂರ್ತಿ ಚಿಕ್ಕದಾಗಿ ಮಿಕ್ಸ್ ಆಗಬೇಕು. ಹಾಗೆಯೇ ಸ್ಟೋರ್ ಮಾಡಿಡ್ತೀನಿ. ಸೊ ಇದನ್ನು ಹಂಗೆ ಕುಡಿಬೋದು. ಕಮಾನ್ ಶೋ. ಸೊ ಕ್ಯಾರೆಟ್ ಜ್ಯೂಸ್ ರೆಡಿ. ಸೊ ಇವಾಗ ಉಳ್ಕಿದ್ದು ಮಾಡಬೇಕು. ಅಂದರೆ ಈ ಜ್ಯೂಸ್ ತುಂಬ ತಿಕ್ಕಿದ್ರೆ ಸೊ ನೀವು ಏನು ಮಾಡ್ತೀರಾ ಅಂದರೆ ಲೈಕ್ ಹಾಫ್ ಗ್ಲಾಸ್ ಜ್ಯೂಸ್ ಹಾಕಿದರೆ ಹಾಫ್ ಗ್ಲಾಸ್ ನೀರು ಹಾಕಿನೂ ಕುಡಿಬೋದು. ಸೊ ನಾನು ಈ ಥರ ಕುಡಿತೀನಿ, ಯಾಕಂದರೆ ನನಗೆ ಸೋಸಿ ಕುಡಿಯೋದಕ್ಕೆ ಇಷ್ಟ ಆಗ್ತಿಲ್ಲ. ಸೊ ಅದಕ್ಕೆ ಬಟ್ ಮಜಾ ಬರಲ್ಲ ಬ್ರೋ. ಸೊ ಅದಕ್ಕೆ ಈ ಥರ ಕುಡೀರಿ, ಸಕ್ಕತ್ತಾಗಿರುತ್ತೆ. ಇದು ಎಲ್ಲನೂ ಒಂದೊಂದೇ ವೀಡಿಯೋ ಮಾಡಿದರೆ ತುಂಬ ಲಾಂಗ್ ಆಗುತ್ತೆ. ಸೊ ಅದಕ್ಕೆ ಎಲ್ಲನೂ ಜ್ಯೂಸ್ ಮಾಡಿ ಬಾಟಲ್ಗೆ ಹಾಕ್ಬೇಕಾದ್ರೆ ಸಿಗ್ತೀನಿ ಈ ಬಾಟ್ಲಿಗೆ. ಸೊ ಅಲ್ಲಿ ತನಕ ಅಲ್ಲಿ ಕಮ್ ಬ್ಯಾಕ್. ಈ ಸೋಸೋದು ಬೇಡ ಅಂತ ಅಂದ್ಕೊಂಡೆ. ಬಟ್ ಏನಂದರೆ ತುಂಬ ಅಲ್ಲಿ ಲಾಸ್ಟ್ ಟೈಮ್ ಮಾಡಿದಾಗ ನಾನು ಸೋಸಿದ್ದಿಲ್ಲ. ಬಟ್ ಇವಾಗ ಇದು ಜಾಸ್ತಿ ಇದೆ ಅಲ್ಲ ಎಲ್ಲನೂ ಕ್ವಾಂಟಿಟಿ. ಸೊ ಅದಕ್ಕೆ ಅದು ರಫ್ ಜಾಸ್ತಿ ಆಯಿತು. ಸೊ ಅದಕ್ಕೆ ಸೋಸಲೇಬೇಕು. ಸೊ ಇವಾಗ ಇನ್ನೂ ಒಂದು ಪಾತ್ರೆಗೆ ಲೈಕ್ ಇದೊಂದು ಬಟ್ಟೆ ತೊಗೊಂಡಿದ್ದೀನಿ. ಸೊ ಇದೊಂದು ಕಾಟನ್ ಬಟ್ಟೆಲಿ
ಸೋಸಿ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿಡಬೇಕು. ಸೊ ಇನ್ನು ಆರೆಂಜು, ಆಮ್ಲ, ಹಲ್ದಿ, ಆ್ಯಪಲ್ ಎಲ್ಲ ಇದೆ. ಸೊ ಮತ್ತು ಜಿಂಜರು ಇದನ್ನೆಲ್ಲನೂ ಗ್ರೈಂಡ್ ಮಾಡಬೇಕು ಇವಾಗ. ಯಾಕಂದರೆ ಇದು ಆರೆಂಜ್ದು ಸಿಪ್ಪೆ ಎಲ್ಲ ಜಾಸ್ತಿ, ಅಂದರೆ ಏನದು ನಾರೆಲ್ಲ ಜಾಸ್ತಿ ಬರುತ್ತಲ್ಲ. ನಾನಿದು ಆ್ಯಕ್ಚುಲಿ ಜ್ಯೂಸ್ ಕಡಿಮೆ ಆಗುತ್ತೆ ಅಂದ್ಕೊಂಡ್ರೆ ನೋಡಿ ಈ ಪಾತ್ರೆ ಪೂರ್ತಿ ಆಗಿದೆ. ಸೊ ಇವಾಗ ಇದನ್ನು ಸೋಸಬೇಕು. ಸೊ ಇದನ್ನು ಸೋಸಿ ಒಂದು ಬಾಟ್ಲಿಗೆ ಹಾಕೋಣ. ಕಲರ್ ನೋಡಿ ಏನು ಸಕ್ಕತ್ತಾಗಿದೆ. ಯಾವ ರೇಂಜಿಗೆ ನಿದ್ದೆ ಬರ್ತಿದೆ ಅಂದರೆ ನೆಕ್ಸ್ಟ್ ಲೆವೆಲಿಗೆ ನಿದ್ದೆ ಬರ್ತಿದೆ. ಸೊ ಇದನ್ನು ಮಾಡಿ ಬೇಗ ಒಂದು ರೌಂಡ್ ದಬಾಕೋಬೇಕು, ಇಲ್ಲ ಅಂದರೆ ರಾತ್ರಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ಯಾರ್ಯಾರು ನನ್ನ ಥರ ನೈಟ್ ಶಿಫ್ಟ್ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀರಾ ಕಮೆಂಟ್ ಮಾಡಿ. ಸೊ ಯಾರ್ಯಾರು ನೈಟ್ ಶಿಫ್ಟ್ ಮಾಡ್ತಿದ್ದೀರಾ ನನ್ನ ಕಡೆಯಿಂದ ಸೆಲ್ಯೂಟ್. ಬಿಕಾಸ್ ಗೊತ್ತು ನೈಟ್ ಶಿಫ್ಟ್ ಎಷ್ಟು ಕಷ್ಟ ಅಂತ ಮಾಡೋದು, ಬಟ್ ಏನೂ ಮಾಡೋಕ್ಕಾಗಲ್ಲ, ಬೇಕು ಅಂದರೆ ಮಾಡಲೇಬೇಕು. ಸೊ ಬನ್ನಿ, ಏನು ಮಾಡೋಕ್ಕಾಗಲ್ಲ. ಹಾಕಿದ್ದೀನಿ ಇವಾಗ. ಇದನ್ನು ಯಾವ ಥರ ಮಾಡೋದು, ಆ್ಯಕ್ಚುಲಿ ನಾನು ಇದನ್ನು ಗ್ಲಾಸಲ್ಲಿ ಸೋಸಬೇಕು. ಸೊ ಜ್ಯೂಸನ್ನ ಒಂದು ಗ್ಲಾಸಲ್ಲಿ ತೊಗೊಂಡು ಹಾಕ್ತೀನಿ, ಹಾಕಿ ಹಂಗೆ ಸೋಸೋಣ. ಇಲ್ಲಾಂದರೆ ಹಿಂಸೆ. ಸೊ ಫಸ್ಟ್ ಇದನ್ನೆಲ್ಲ ಪೋರ್ ಮಾಡಿಬಿಡ್ತೀನಿ ಜ್ಯೂಸ್, ಆಮೇಲೆ ಹಿಂಡಬೇಕು. ಸೊ ಇಟ್ಸ್ ಟೈಮ್ ಟು ಸ್ಕ್ವೀಸ್. ಈ ಥರ ಸ್ಕ್ವೀಸ್ ಮಾಡಿದರೆ ಜ್ಯೂಸ್ ಬರುತ್ತೆ. ಹಿಂಡಿ ಜ್ಯೂಸ್ ತೆಗ್ದಿರೋದು ನೋಡಿ ಎಷ್ಟು ಬರ್ತಾಯಿದೆ ಇದರಲ್ಲಿ. ಸೊ ಈ ಥರ ಈ ಲೆವೆಲ್ಗೆ ಹಿಂಡಿದ್ದೀನಿ ನಾನು ಇದನ್ನ. ಸೊ ಇದರಲ್ಲಿ ಜಾಸ್ತಿ ಇಲ್ಲ ಇವಾಗ, ಅಷ್ಟೇ ಮುಗ್ದೋಯ್ತು. ಸೊ ಇದನ್ನು ಮಣ್ಣಲ್ಲಿ ಹಾಕಿ ಮಿಕ್ಸ್ ಮಾಡಿ ಒಂದು 2 days ಇಟ್ಟರೆ ಗೊಬ್ಬರ ಆಗುತ್ತೆ. ಸೊ ಅದನ್ನು ನನ್ನ ಗಿಡಗಳಿಗೆ ಹಾಕಬೇಕು. ಇವಾಗ ಇಷ್ಟು ಜ್ಯೂಸ್ ಆಗಿದೆ. ಸೊ ಇದನ್ನು ಇವಾಗ ಬಾಟಲ್ಗೆ ಶಿಫ್ಟ್ ಮಾಡಿಬಿಡೋಣ. ತಲೆ ಕೆಟ್ಟೋಗೈತೆ ಅದರಲ್ಲಿ ಮಾಡಬೇಕಂತ. ಬಾಟ್ಲಲ್ಲಿ ಶಿಫ್ಟ್ ಮಾಡಬೇಕು. ಬಟ್ ಸಿಕ್ಕಾಪಟ್ಟೆ ಗಲೀಜು, ಅಂದರೆ ಕೆಲಸ ಜಾಸ್ತಿ, ಕ್ಲೀನ್ ಮಾಡೋದಿಲ್ಲ. ಇದನ್ನು ಈ ಬಾಟ್ಲಲ್ಲಿ ಹಾಕಿ ಇಡೋಣ, ಯಾಕಂದರೆ ಇದರಲ್ಲಿ ಜಾಗ ಇಲ್ಲ ಪಾತ್ರೆಯಲ್ಲಿ ಸೋಸೋದಕ್ಕೆ. ಸೊ ಅದಕ್ಕೆ ಇದು ಅರ್ಧನ ಇದರಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಇನ್ನು ಅರ್ಧನ ಮತ್ತೆ ಇನ್ನೊಂದು ಬ್ಯಾಚ್ ಹಾಕಿ ಸೋಸಬೇಕು. ಸೊ ನಮ್ಮದು ಒಂದು ಬಾಟಲ್ ಜ್ಯೂಸ್ ರೆಡಿಯಾಗಿದೆ. ಈಗ ನಮ್ಮ ABCTETG ಜ್ಯೂಸ್ ಸವಿಯಲು ಸಿದ್ಧ. ಸೊ ಈ ಜ್ಯೂಸ್ ಮಾಡುವ ವಿಧಾನವನ್ನು ನಾನು ನನ್ನ ಯೂಟ್ಯೂಬ್ ಬ್ಲಾಗಲ್ಲಿ ಪೋಸ್ಟ್ ಮಾಡಿದ್ದೇನೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇಷ್ಟೆಲ್ಲ ಡೌನ್ ಮಾಡೋಕ್ಕಾಗಲ್ಲ. ಪ್ಲೀಸ್ ವಿಡಿಯೋನ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಜ್ಯೂಸ್ ಮಾಡಿದ್ದೆಲ್ಲ ಆಯಿತು. ನಾನು ಅಂದ್ಕೊಂಡೆ 2 ಬಾಟಲ್ ಆಗುತ್ತೆ ಅಂತ, ಬಟ್ ಇದು 4 ಬಾಟ್ಲ್ ಆಗಿದೆ. ಇದನ್ನು ನಾನು ಅಟ್ಲೀಸ್ಟ್ 10 days ಆದರೂ ಕುಡಿಬೇಕು. ಆ್ಯಂಡ್ ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಡೋಣ. ಮತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ಸೊ ನಿಮ್ಗೆ ಇವಾಗ ಗುಡ್ ಆಫ್ಟರ್ನೂನ್. ಸೊ ನನಗೆ ಇದು ಗುಡ್ ನೈಟ್. ಒಂದು ಮಲಗಿ ಒಂದು ಒಳ್ಳೆ ನಿದ್ದೆ ಮಾಡಬೇಕು ಇವಾಗ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ. ಸೊ ನನ್ನ ಚಾನಲ್ನ ಫಾಲೋ ಮಾಡಿ, ಮತ್ತು ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿ ತನಕ ನೀವು ABCGT ಜ್ಯೂಸ್ನ ಟ್ರೈ ಮಾಡಿ. ಆ್ಯಂಡ್ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ತಗೊಳ್ಳಿ. ಮತ್ತೇನು ಹೇಳೋದು, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೆಲ್ತಿಯಾಗಿರಿ ಆ್ಯಂಡ್ ಯಾರ ಮಾತು ತಲೆ ಕೆಡ್ಸ್ಕೋಬೇಡಿ. ಬಿ ಯೋರ್ ಸೆಲ್ಫ್, ಖುಷಿಯಾಗಿರಿ. ಸೊ ಜನ 1000 ಅಂದರು, ನಿಮಗೆ ಅದು ಕರೆಕ್ಟ್ ಅನಿಸಿದರೆ ಅದನ್ನೇ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಗುಡ್ ನೈಟ್, ಟಾಟಾ, ಬಾಯ್ ಬಾಯ್. ಓಕೆ ಬಾಯ್, ಗುಡ್ ನೈಟ್ ಗೈಸ್.